ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಂಗರಾಜ್ ಮಾತಾಡೋದು. ಬನ್ನಿ ಫ್ರೆಂಡ್ಸ್, ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗುವಂಥದ್ದು ಭಾರತ ಮತ್ತು ಪಾಕಿಸ್ತಾನ ಆಟದಲ್ಲಿ ನಡೆದಿರ್ತಕ್ಕಂಥ ದುರ್ಘಟನೆ ಏನೆಂದರೆ, ಸಾಹಿಬ್ ಜಾದಾ ಎಂಬ ಹರ್ಫಾನ್ 35 ಎಸೆತಗಳಲ್ಲಿ ಅರ್ಧ ಶತಕ ತಲುಪಿದರು. ಹಾಫ್ ಸೆಂಚುರಿ ಬಾರಿಸಿದ ವೇಳೆ ಹರ್ಫಾನ್ ಮಾಡಿದ ಗನ್ ಫೈರ್ ಸೆಲೆಬ್ರೇಷನ್ ಇದೀಗ ವಿವಾದಾತ್ಮಕ ಕಾರಣವಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಏನೆಂದರೆ, ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೆದ ಸಂದರ್ಭದಲ್ಲಿ ಇವರು ಏಷ್ಯಾ ಕಪ್ ಸೂಪರ್ 4 ಹಂತದ 2ನೇ ಪಂದ್ಯದ ಭಾರತದ ಮತ್ತು ಪಾಕಿಸ್ತಾನ ತಂಡಗಳ ಮುಖಾಮುಖಿಯಾಗಿದ್ದರು. ಭಾರತ ನಾಯಕ ಸೂರ್ಯಕುಮಾರ್ ಜಾಧವ್ ಟಾಸ್ ಗೆದ್ದು ಮೊದಲನೇ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದ್ದರು. ಬ್ಯಾಟಿಂಗ್ ಸಂದರ್ಭದಲ್ಲಿ ಸಾಹಿಬ್ ಜಾದಾ ಹರ್ಫಾನ್ 45 ಎಸೆತಗಳಲ್ಲಿ 5 ಬೌಂಡ್ರಿ ಮತ್ತು 3 ಸಿಕ್ಸ್ಗಳೊಂದಿಗೆ 58 ರನ್ ಗಳಿಸಿದರು. ಇದೀಗ ಅವರು ಅರ್ಧ ಶತಕ ಗಳಿಸಿದ ನಂತರ ಸಂಭ್ರಮ ಆಚರಣೆ ಎಂದು ನಡೆಸಿದ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗುತ್ತಿದ್ದು ವಿವಾದಾತ್ಮಕ ಹುಟ್ಟು ಹಾಕಿದೆ. ಹರ್ಫಾನ್ ಹಾಫ್ ಸೆಂಚುರಿ ನಡೆಸಿದ ತಕ್ಷಣ ತಮ್ಮ ಬ್ಯಾಟನ್ನು ರಫೇಲ್ ಥರ ಹಿಡಿದು ಫೈರ್ ಮಾಡುವಂತೆ ಅರ್ಧ ಶತಕದ ಆಚರಣೆಯನ್ನು ಆಚರಿಸಿದರು. ಇದು ಅವರ ಪಾಕಿಸ್ತಾನದ ಮನಸ್ಥಿತಿಯನ್ನು ತೋರಿಸುತ್ತದೆ ಎಂದು ಬಿಂಬಿಸಿದ್ದಾರೆ. ಅದು ರಿಯಲಿ ಹಾಗೆ ಇದೆ. ಯಾಕಂದರೆ ಪಾಕಿಸ್ತಾನದವರು ನೋಡಿದ್ದೀರಿ ನೀವು, ಇತ್ತೀಚೆಗೆ ನಡೆದಂಥ ಜಮ್ಮು ಕಾಶ್ಮೀರದಲ್ಲಿ ಪುಲ್ವಾಮಾ ದಾಳಿಯಲ್ಲಿ ಸಾಕಷ್ಟು ಹಿಂಸೆಗಳನ್ನು ಕೊಟ್ಟಿದ್ದಾರೆ ಭಾರತಕ್ಕೆ, ಹಾಗೂ ಉಗ್ರ ದಾಳಿಗಳನ್ನು ಮಾಡಿದ್ದಾರೆ. ಸಾಕಷ್ಟು ಭಾರತಕ್ಕೆ ದಾಳಿಗಳು, ಬೆದರಿಕೆಗಳು ಸಾಕಷ್ಟು ಬರ್ತಾ ಇದ್ದಾವೆ, ಆಗ್ತಾ ಇದೆ. ಇದನ್ನು ಅವರು ಎಲ್ಲ ಪ್ರಪಂಚಕ್ಕೆ, ಇಡೀ ದೇಶಕ್ಕೆ ತೋರಿಸಿಕೊಟ್ಟಿದ್ದಾರೆ. ಪಾಕಿಸ್ತಾನದ ಪ್ರಚೋದನೆ ದಾಳಿಯನ್ನು ಗ್ರೌಂಡ್ನಲ್ಲಿ, ಮೈದಾನದಲ್ಲಿ ಅವರು ತೋರಿಸಿಕೊಟ್ಟಿದ್ದಾರೆ. ಪಾಕಿಸ್ತಾನದ ರಿಯಾಲಿಟಿ ಮೈಂಡನ್ನು ಎಲ್ಲ ಪ್ರಪಂಚಕ್ಕೆ ಇಡಿಯಲ್ಲಿ ತೊರೆದಿಟ್ಟು ತೋರಿಸಿಕೊಟ್ಟಿದ್ದಾರೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮತ್ತು ಈ ರೀತಿ ಸಾಹಿಬ್ ಜಾದಾ ಹರ್ಫಾನ್ ಈ ರೀತಿ ಸಂಭ್ರಮಾಚರಣೆ ಮಾಡಿದ್ದು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡುತ್ತಿದೆ. ಓರ್ವ ಎಕ್ಸ್ ಬಳಕೆದಾರರ ಈ ಫೋಟೋದಲ್ಲಿ ಪಾಕಿಸ್ತಾನಿ ಮನಸ್ಥಿತಿಯನ್ನು ಪಾಕಿಸ್ತಾನಿ ಕ್ರಿಕೆಟಿಗರು ತೋರಿಸಿದ್ದಾರೆ ಎಂದು, ಇವರು ಹುಟ್ಟು ಭಯೋತ್ಪಾದಕರು, ಜೀವನದಲ್ಲಿ ಒಂದೇ ಒಂದು ಗುರಿ ಭಾರತೀಯರ ಮೇಲೆ ಗುಂಡು ಹಾರಿಸುವುದು ಎಂದು ಮನಸ್ಥಿತಿ ಇದೆ ಎಂದು ತೋರಿಸಿಕೊಟ್ಟು ಎಲ್ಲರೂ ಪೋಸ್ಟ್ನಲ್ಲಿ ಹರಿದಾಡುತ್ತಿದೆ. ಮತ್ತು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಮ್ಯಾಚನ್ನು ರದ್ದುಗೊಳಿಸಬೇಕಾಗಿ ಎಂದು ಎಲ್ಲರೂ ಭಾರತೀಯರು ಆಸೆಪಟ್ಟಿದ್ದರು. ಅದನ್ನು ರದ್ದುಗೊಳಿಸಬೇಕೆಂದು ಟ್ವಿಟರ್ನಲ್ಲಿ ಆಯಿತು, ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಹಾಕಿದ್ದರು. ಆದರೂ ಸೆಂಟ್ರಲ್ ಗೌರ್ಮೆಂಟ್ ನರೇಂದ್ರ ಮೋದಿ ಕೂಡ ಸಹ ಕೆಲವು ಭಾಷಣಗಳಲ್ಲಿ ರಕ್ತ ಮತ್ತು ನೀರು ಎರಡೂ ಒಂದಾಗಲು ಸಾಧ್ಯವಿല്ലെಂದು ಹೇಳಿದ್ದರು. ಹಾಗಾಗಿ ಮತ್ತು ಜಮ್ಮು ಕಾಶ್ಮೀರದಲ್ಲಿ ನಡೆದಂಥ ದುರ್ಘಟನೆ, ಆಪರೇಷನ್ ಸಿಂಧೂರ್, ನಮ್ಮ ಸೈನಿಕರ ಮೇಲೆ ನಡೆದಿರ್ತಕ್ಕಂಥ ದಾಳಿ, ಇದನ್ನು ಖಂಡಿಸಿ ಮತ್ತು ಭಾರತ ಮತ್ತು ಪಾಕಿಸ್ತಾನ ನಡುವೆ ಯಾವುದೇ ಮ್ಯಾಚ್ ನಡೆಯಬಾರದೆಂದು ಅಂದ್ಕೊಂಡಿತ್ತು. ಆದರೂ ಹೇಗೆ ಮ್ಯಾಚ್ ನಡೆದು ಬಿಟ್ಟಿತ್ತು, ಮುಂದುವರಿಯಿತು. ಹಾಗಾಗಿ BCCI ಕೂಡ ಇದನ್ನು ಮೊದಲು ತೀರ್ಮಾನ ಮಾಡಿತ್ತು, ನಡೆಸಬಾರ್ದಂಥ ಡಿಸಿಷನ್ ತೊಗೊಂಡಿತ್ತು. ಅದು ಯಾಕೋ ಇದನ್ನು ಚಿಂತಿಸದೆ ಮ್ಯಾಚನ್ನು ಒಪ್ಪಿಗೆ ಕೊಟ್ಟು ಮ್ಯಾಚ್ ನಡೆದು ಹೋಯಿತು. ಹಾಗಾಗಿ ಈ ನೆಕ್ಸ್ಟ್ ಬರುವ ನಡೆದಂಥ ಪಂದ್ಯದಲ್ಲಿ ಈ ದುರ್ಘಟನೆ ನಡೆದು ಹೋಗಿದೆ. ಇದು ಇವರ ಮನಸ್ಥಿತಿ ಬಗ್ಗೆ ಮಾಡಿದೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿದೆ. ಇವರ ಮನಸ್ಥಿತಿ ಹೇಗಿದೆ ಎಂದು ಅವರು ಹೇಳಿಕೊಂಡ ನೆಕ್ಸ್ಟು ಅವರ ಒಪಿನಿಯನ್ ಹೇಳುತ್ತಿದ್ದಾರೆ ಎಂದು ಕಾದು ನೋಡೋಣ.